आप जिस ಹೋಲ್ಡಿಂದ ರಿಮೂವ್ ಮಾಡಿ, ಇಲ್ಲ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಹಲೋ, ಹೇಳಿ ಸರ್. ಅದೇ ಮೇಡಮ್ ನನ್ನ ವೈರ್ಲೆಸ್ ಮೈಕ್ ಆರ್ಡ್ರ್ ಮಾಡಿದ್ದೆ, ಅದು ಎಲ್ಲಿದೆ ಮೇಡಮ್? ಓಕೆ ಸರ್, ಆರ್ಡ್ರ್ ಮಾಡಿರೋಂಥ ಪ್ರಾಡಕ್ಟು ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಹ್ಞೂ ಮೇಡಮ್. ಓಕೆ ಸರ್, ನೀವು ಆರ್ಡ್ರ್ ಮಾಡಿರೋದು ವಯರ್ಲೆಸ್ ಅಲ್ವಾ ಸರ್? ಹ್ಞೂ ಮೇಡಮ್. ಓಕೆ, ಹಾಗೆ ಲೈನಲ್ಲಿರಿ, ಚೆಕ್ ಮಾಡ್ತಾ ಇದ್ದೀನಿ. ಓಕೆ ಸರ್, ನಾ ಚೆಕ್ ಮಾಡಿರೋ ಮಾಹಿತಿ ಪ್ರಕಾರ ಈ ಪ್ರಾಡಕ್ಟ್ ಏನಿದೆ ಇದು ನಿನ್ನೆನೇ ನಿಮಗೆ ರಿಟರ್ನ್ ಟು ಸಪ್ಲೈಯರ್ಗೆ ಹೋಗಿದೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ ಸರ್. ಈ ಪ್ರಾಡಕ್ಟ್ ನಿಮಗೆ ಬರೋದಿಲ್ಲ, ಬೇಕು ಅಂದರೆ ಹೊಸದಾಗಿನೇ ಆರ್ಡ್ರ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆಯೇ ನಿಮಗೆ ಯಾವ್ದಾದ್ರು ಕನ್ಫರ್ಮೇಷನ್ ಕಾಲ್ ಬಂದಿದೆಯಾ ಸರ್? ಹ್ಞೂ ಮೇಡಮ್, ಬಂದಿತ್ತು. ಓಕೆ ಸರ್, ಡೆಲಿವರಿ ಅಟೆಂಪ್ಟ್ ಕೂಡ ಆಗಿದೆ. ಅದು ಫೇಲ್ ಆಗಿರೋ ಕಾರಣ ನಿಮಗೆ ಒಂದು ಕನ್ಫರ್ಮೇಷನ್ ಕಾಲ್ ಬಂದಿರುತ್ತೆ ಸರ್. ಪ್ರಾಡಕ್ಟ್ ಬೇಕು ಅಂದರೆ 1 ಪ್ರೆಸ್ ಮಾಡಿ, ಬೇಡ ಅಂದರೆ 2 ಪ್ರೆಸ್ ಮಾಡಿ ಅಂತ ಹೇಳಿ. ಅಕಸ್ಮಾತ್ ನೀವೇನಾದ್ರು ಕಾಲ್ ಅಥವಾ SMS ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಪ್ರಾಡಕ್ಟು ರಿಟರ್ನ್ ಟು ಸಪ್ಲೈಯರ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಸರ್. ಸೊ ಫ್ಯೂಚರಲ್ಲಿ ಈ ಥರ ಏನಾದ್ರು ಆದಾಗ ಕಾಲ್ಸ್ ಬಂದರೆ ರೆಸ್ಪಾನ್ಸ್ ಮಾಡಿ. ನಾಳೆ ಬರುತ್ತಂದ್ರೂ ಬರಲಿಲ್ಲ ಮೇಡಮ್. ಓಕೆ ಸರ್, ಅದು ರಿಟರ್ನ್ ಹೊರಟೋಗಿದೆ ಸರ್, ಬರೋದಿಲ್ಲ, ಕ್ಷಮೆ ಇರಲಿ. ಎರಡು ಸಲ ಆಯ್ತು ಮೇಡಮ್, ಆಗುತ್ತೆ. ಇದನ್ನು ಸೇರಿಸಿ ಒಂದು 2 ಸಲ ಆಯ್ತು ಮೇಡಮ್, ಇದೇ ಥರ ಆಗ್ತಿದೆ. ಓಕೆ, ಖಂಡಿತ ನಾನು ಕೂಡ ನೋಟ್ ಮಾಡ್ಕೊಡ್ತೀನಿ ಸರ್, ಇದನ್ನು ಫೀಡ್ಬ್ಯಾಕ್ ಆಗಿ ಕೂಡ ತಗೋತೀನಿ. ಈ ಥರ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ ನಾನು ನೋಟ್ ಮಾಡಿಕೊಂಡು ನಾಳೆ ಬರುತ್ತೆ OTP ಕೊಡಿ ಅಂತ ಅಂತಾರೆ, OTP ಕೊಡ್ತೀನಿ, ಇದೇ ಥರ ಆಗ್ತಿದೆ ಮೇಡಮ್. ಓಕೆ ಸರ್, ಪ್ರಾಡಕ್ಟು ನಿಮ್ಮ ಹತ್ರ ರೀಚ್ ಆದಮೇಲೆ ನೀವು OTP ಶೇರ್ ಮಾಡಿ ಸರ್, ಅದಕ್ಕೂ ಮುಂಚೆ ಶೇರ್ ಮಾಡಬೇಡಿ. ಆಯ್ತು ಮೇಡಮ್, ಈ ಥರ ಮಾಡೋದು ನಮ್ಗೆ ಹೆಂಗೆ ಗೊತ್ತು ಮೇಡಮ್? OTP ನಾಳೆ ಬರುತ್ತೆ, OTP ಕೊಡಿ ಅಂತಾರೆ, OTP ಕೊಟ್ಬಿಡ್ತೀವಿ. ಓಕೆ ಸರ್, ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಸರ್. ಮನೆ ಹತ್ರ ನಿಮ್ಗೆ ಬಂದು ಪ್ರಾಡಕ್ಟ್ ಕೊಟ್ಟಾದಮೇಲೆ OTP ಶೇರ್ ಮಾಡಿ, ಆಗ ಇಶ್ಯೂ ಆಗೋದಿಲ್ಲ. ಬಟ್ ಈಗ ಈ ಥರ ಇಶ್ಯೂ ಆಗಿರೋದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಸರ್. ಆಯ್ತು ಮೇಡಮ್. ಓಕೆ ಸರ್, ಬೇರೆ ಏನಾದರೂ ಮಾಹಿತಿ ಬೇಕಾಗಿದೆಯಾ? ಇಲ್ಲ ಮೇಡಮ್. ಓಕೆ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ವಿತಿನ್ 48 hours ಒಳಗಡೆ ನಿಮಗೆ SMS ಮೂಲಕ ಒಂದು ಸರ್ವೆ ಫಾರ್ಮ್ ಬರುತ್ತೆ. ನಾನು ಕೊಟ್ಟಿರೋ ರೆಸಲ್ಯೂಷನ್ಗೆ ರೇಟಿಂಗ್ ಶೇರ್ ಮಾಡಿ, ನಮ್ಮ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ.